ಇನ್ನು ರಾಜಕಾರಣ ಬಹಳ ಕಲುಷಿತಗೊಂಡಿದೆ, ಕಾಲ ಕೆಟ್ಟು ಹೋಗಿದೆ. ಸದನದ ಗೌರವ ಕೂಡ ಹೋಗಿ ಬಹಳ ದಿನಗಳೇ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾನು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿಂದು ಮಾತನಾಡಿದ ಅವರು, ಅದು ಸರಿಯಾಗುತ್ತೆ ಅಂದೇ ನಾನು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಇತ್ತೀಚೆಗೆ ಜನರಿಗೆ ಮೋಸ ಮಾಡೋ ಟ್ರೆಂಡೇ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇದರ ಜೊತೆಗೆ ರಾಜಕಾರಣವು ಕೂಡ ಕಲುಷಿತಗೊಂಡಿದೆ ಅಂತ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ರಾಜಕಾರಣ ಬಹಳ ಕಲುಷಿತವಾಗಿದೆ, ಕಾಲ ಕೆಟ್ಟೋಗಿದೆ, ಸದನದ ಗೌರವ ಕೂಡ ಹೋಗಿ ಬಹಳ ದಿನ ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾನು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಹೀಗಂತ ಬಸವರಾಜ ಹೊರಟ್ಟಿ ಬೇಸರವನ್ನ ಹೊರಹಾಕಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಬೇಸರವನ್ನ ವ್ಯಕ್ತಪಡಿಸಿ ರಾಜೀನಾಮೆಗೆ ಕೊಡ್ತೀನಂತ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಜನರಿಗೆ ಮೋಸ ಮಾಡೋ ಟ್ರೆಂಡೇ ಹೆಚ್ಚಾಗ್ತಾ ಇದೆ, ಜೊತೆಗೆ ರಾಜಕಾರಣವೂ ಕೂಡ ಕಲುಷಿತವಾಗಿದೆ. ಹಾಗಾಗಿ ಬೇಸರವನ್ನ ಹೊರಹಾಕಿದ್ದಾರೆ. ಸದನದ ಗೌರವ ಹೋಗಿ ಎಷ್ಟೋ ದಿನಗಳ ಕಾಲ ಹೋಗ್ಬಿಟ್ಟಿದೆ, ಆದರೆ ಜನರಿಗೆ ಮೋಸ ಮಾಡೋ ಆ ಟ್ರೆಂಡ್ ಶುರುವಾಗ್ತಾ ಇದೆ. ರಾಜಕಾರಣವೂ ಕೂಡ ತುಂಬಾ ಕಲುಷಿತವಾಗಿದೆ ಹೀಗಂತ ಸಭಾಪತಿ ಹುದ್ದೆಗೆ ರಾಜೀನಾಮೆ ಕೊಡೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ಬೇಸರವನ್ನ ಹೊರಹಾಕಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿಂದು ಮಾತನಾಡಿದ ಅವರು, ಸರಿಯಾಗುತ್ತೆ ಅಂದ್ರೆ ನಾನು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಇತ್ಲಾಗಿ ನಡೀತಿರೋಂಥ ಸದನ ನಡೀತಂಥ ಘಟನೆಗಳು ಮೊನ್ನೆ ನೀವು ನೋಡಿರ್ಬೋದು. 2 ದಿವಸ ಆ ಸಭಾಪತಿಗೆ ಯಾರು ಹೇಳಂಗಿಲ್ಲ ತಮ್ಮ ತಿಳಿದು ಮಾಡ್ತಾರೆ, ಗದ್ದಲ ಮಾಡ್ತಾರೆ. ಸದನ ನಡೆಸೋದು ಭಾಳ ಕಷ್ಟದ ಪರಿಸ್ಥಿತಿ ಐತಿ. ಆಮೇಲೆ ಏನಿದೆ ಅಂದರೆ ಇದೆಲ್ಲ ದಿನನಿತ್ಯದ ಇದರಲ್ಲಿ ಸೆಷನ್ ನಡೆಯುವಾಗ ನಾವು ಇಂಥ ಸೀನಿದಾಲ್ಕ ಆ ಸ್ಥಾನದಾಗ ಕೂತ್ಕೊಂಡು ಅದನ್ನು ನಡೆಸಲಿಲ್ಲ ಅಂದ್ರೆ ನಾವು ಅಯೋಗ್ಯರು ಅಂತೇಳಿ ನನಗೆ ಅನಿಸೋದಿಲ್ಲ. ನಮ್ದು ಅಲ್ಲಿ ನಮಗೆ ನಡ್ಸೋಕೆ ಶಕ್ತಿನೇ ಇಲ್ಲ ಅಂತೇಳಿ ಹಿಂಗೆ ಭಾವನೆ ಬರೋದಿದೆ. ಮತ್ತು ಬೇಕಾದಷ್ಟು ಸರಿ ವಾರ್ನಿಂಗ್ ಕೊಡ್ತೀನಿ, ಮಾಡ್ತೀನಿ. ಮತ್ತು ಇಂಪಾರ್ಟೆಂಟ್ ಇಶ್ಯೂ ಇರ್ತಾವೆ, ಅದ್ರ ಬಗ್ಗೆ ಬಿಟ್ಟು ಬೇರೆ ಬೇರೆ ಇಶ್ಯೂ ಹೋಗ್ತಾರೆ. ಹೀಗಾಗಿ ಬಿಲ್ಗಳಿಗೆ ಅದನ್ನು ಕೇಳಿ, ಬಿಲ್ ಎಷ್ಟು ಇಂಪಾರ್ಟೆಂಟ್ ಬಿಲ್ ಇರ್ತಾವೆ, ಆ ಬಿಲ್ ಗದ್ದಲಾಗ ಪಾಸ್ ಮಾಡೋದು. ಈ ಕಡೆ ಸರ್ಕಾರದ ಒತ್ತಡ ಬಿಲ್ ಮಾಡಬೇಕು. ಈಗ ನೀವು ಬಜೆಟ್ ಬಿಲ್ ಐತಿ, ಬಜೆಟ್ ಬಿಲ್ ಮಾಡ್ಲಿಕ್ಕೆ ನಾಳೆಲ್ಲ ಯಾರಿಗೂ ಪಗಾರ ಸಿಗೋದಿಲ್ಲ. ಇಂಥ ಗದ್ದಲದಾಗಾಗಿ ಯಾರು ಮಾತು ಕೇಳಲ್ಲ. ಹಂಗೆ ಗದ್ದಲದಾಗ ಧಿಕ್ಕಾರ ಅವು ಇವು ಕೂಗೋದ್ರಾಗ ನಮ್ಮ ಇವು ಹೋಗ್ತಾವೆ. ಮತ್ತು ನಮ್ಮಲ್ಲಿ ಏನು ನೇಮ ಐತಂದ್ರೆ ವಿಧಾನ ಪರಿಷತ್ನಲ್ಲಿ ಪ್ಲೇ ಕಾರ್ಡ್ ತರಬಾರ್ದು, ಮತ್ತು ಧಿಕ್ಕಾರಕ್ಕೆ ಹೋಗಬಾರ್ದು, ಹೊರಗಿನ ವಸ್ತು ತರಬಾರ್ದು. ಎಲ್ಲ ತರ್ತಾರೆ, ಪ್ಲೇ ಕಾರ್ಡ್ ತರ್ತಾರೆ, ಅವರು ತರ್ತಾರೆ, ಇವರು ತರ್ತಾರೆ. ಅಲ್ಲಿ ನಾವು ಮೂಕ ಪ್ರೇಕ್ಷಕತೆ ಕುಂದಿರ್ಬೇಕು. ಮತ್ತು ಇಷ್ಟೆಲ್ಲ ಆಗಿ ಅಲ್ಲಿ ನಾವು ನನ್ನಂಥವ್ರು ಇಷ್ಟ 45 ವರ್ಷ ಅನುಭವ ಇದ್ದಂಥವರು 11 ಮಂದಿ ಮುಖ್ಯಮಂತ್ರಿ ನೋಡೀನಿ, 12 ಮಂದಿ ಸಭಾಪತಿಗಳು ನೋಡೀನಿ. ನಾನು ಇಷ್ಟು ಸದನ ನಡ್ಸೋಕೆ ನನ್ನ ಕಡೆ ಯೋಗ್ಯತೆ ಇಲ್ಲ ಅಂದ್ರೆ ನಾನು ತಿಳ್ಕೊಂಡೆ. ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದಿಲ್ಲ. ಈಗ ನಾವು ಬಂದು ಕಾನ್ ಮಾಡಿದ್ವಿ, ಯಾರು ಪ್ರಶ್ನೆ ಕೇಳ್ತಾರೆ ಅವ್ರು ಅಷ್ಟೇ ಸ್ವಲ್ಪ ಕ್ವಶನ್ ಕೇಳ್ಬೇಕಂದ್ರೆ ಅವರು ಯಾರಿಗೆ ಕಾಲಿಂಗ್ ನಡೆಸಿ ಮಾಡ್ತಾರೋ ಅಷ್ಟೇ ಕೇಳ್ಬೇಕು. ಎಲ್ಲರೂ ಹೇಳ್ತಾರೋ ಕೇಳೋಂಗಿಲ್ಲ, ನಮ್ಮ ಪರ್ಮಿಷನ್ ತೊಗೊಳಂಗಿಲ್ಲ, ಏನಿಲ್ಲ, ಎದ್ದಾಡ್ತಾರೆ. ಅಲ್ಲಿ ನಮ್ಮ ಮೊನ್ನೆ 17 ನಿಮಿಷ ಸುಮ್ಮ ಕೂತಿಲ್ಲ. ನೀವು ನೋಡಿರ್ಬೇಕು. ನೀನು ಮೊನ್ನೆ 17 ನಿಮಿಷ ಸದನದಲ್ಲಿ ಏನು ಬೇಕಾದ ಮಾಡಿ ಸುಮ್ಮ ಕೂತ್ಕೊಂಡೆ. ನೋವಾಯ್ತದೆ ಮನಸ್ಸಿಗೆ. ಅಂದ್ರೆ ಅಷ್ಟು ಅಲ್ಲಿ